ಸರ್ ಯಾಕೆ ಸರ್ ಪದೇ ಪದೇ ಈ ಒಂದು ವಿಚಾರ ಬರ್ತದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ ಸರ್ ರಾಜಣ್ಣ ಅವರು ಅದಕ್ಕೆ ಪದೇ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತೀರಿ ಹೈಕಮಾಂಡ್ ಅಂತ. ಬಟ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇರುವವರು ಪರಮೇಶ್ವರ್ ಆಗ್ಬೋದು, ಮುನಿಯಪ್ಪ ಆಗ್ಬೋದು, DKಶಿ ಆಗ್ಬೋದು, ಈ ತರದ ಟಾಕ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ? ಪರಮೇಶ್ವರ್ ಅವರು ಹೇಳ್ತಾರೆ DKಶಿ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್ ಯಾಕೆ ಸರ್ ಪದೇ ಪದೇ ಈ ಒಂದು ವಿಚಾರ ಬರ್ತದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ ಸರ್ ರಾಜಣ್ಣ ಅವರು ಅದಕ್ಕೆ ಪದೇ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ತೀರ್ಮಾನ ಮಾಡಿದ್ರೆ